ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮೊನ್ನೆ ನಿಮಗೆ ನೆಲಗಡಲೆ ಹಿಂಡಿ ಹಾಕ್ಲಿಕ್ಕೆ ಹೇಳಿದ್ದೆ. ಅಂದರೆ ನಾನು ಹಾಕ್ತೆ ಅಂತ ಹೇಳಿದ್ದೆ. ಹಾಕಿ ಇವತ್ತಿಗೆ 3 ದಿನ ಆಯಿತು. ನಾನು ನೆಲಗಡಲೆ ಹಿಂಡಿ ಹಾಕಿ 3 ದಿನ ಆಯಿತು. ಆವತ್ತು ನಾನು ಮಳೆ ಬರುತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ, ಮಳೆ ಜಾಸ್ತಿ ಇದ್ದರೆ ಹಾಕೋದಿಲ್ಲ, ಬಿಸಾಕ್ತೆ ಅಂತ ಹೇಳಿದ್ದೆ. ಹಾಕೋಕ್ಕೆ ಆಗೋದಿಲ್ಲ, 4 ದಿನ ಆದರೆ ಬಿಸಾಕ್ತೆ ಅಂತ ಹೇಳಿದ್ದೆ. 5ನೇ ದಿನಕ್ಕೆ ಬಿಸಾಡುತ್ತೆ ಅಂತ ಹೇಳಿದ್ದೆ. ಆದರೆ ನಾನು ಅವತ್ತು ಅದೇ ದಿನ ಮಳೆ ಬಂದಿಲ್ಲ, ಅಷ್ಟೋ ತನಕ ಮಳೆ ಇದ್ದಿದ್ದು. ಅವತ್ತು ಮಳೆ ಇಲ್ಲ. ಅದಕ್ಕೆ ನಾನು ಅದೇ ಮಧ್ಯಾಹ್ನ ನಾನು 2-3 ಗಂಟೆಯೊಳಗೆ ಅದನ್ನು ಎಲ್ಲ ಗಿಡಕ್ಕೂ ಬೇಗ ಬುಡ ಸಡ್ಲು ಮಾಡಿ ಗಿಡಕ್ಕೆ ಹಾಕಿಬಿಟ್ಟೆ. ಹಾಕಿ 1 ದಿನ ಮಳೆ ಬರಲಿಲ್ಲ. ಹಾಕಿ ಆವತ್ತು 1 ದಿನ ಮಳೆ, ಮಾರನೇ ದಿನ ಸಂಜೆ ಹೊತ್ತಲ್ಲಿ ಫುಲ್ ಮಳೆ ಬಂತು. ಮಳೆ ಬಂದು ತೊಳ್ಕೊಂಡು ಹೋಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಮಣ್ಣೆಲ್ಲ ನಾನು ಮುಚ್ಚಿದ್ದೆ. ತೊಳ್ಕೊಂಡು ಅಂದರೆ ಮಳೆ ಪಾಟ್ ಒಳಗೆ ನೀರು ಬಿದ್ದ ಮೇಲೆ ಎಲ್ಲ ಅದು ಹೋಗುತ್ತೆ 1 ದಿನ. ಅದಕ್ಕೆ 5-6 ಗಂಟೆ ಹೊತ್ತು ಅದು ಪಾಟಲ್ಲಿ ಇದ್ದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಅಂದರೆ ನಾನು ಅದು ಇತ್ತು ಅದ್ರ ಕೆಲಸ ಮಾಡಿತ್ತಂದು ನಾನು ಹೇಳೋದಿಲ್ಲ, ಯಾಕಂದರೆ ಅಷ್ಟು ಮಳೆ ಬಂದಿತ್ತು. ಆವತ್ತು ನಾನು ಹಾಕಿ 1 ದಿನ ಬಿಟ್ಟ ಮೇಲೆ ಮಳೆ ತುಂಬ ಬಂದಿತ್ತು. ಒಂದೇ ದಿನ ಗ್ಯಾಪು, ಒಂದು 8-10 ಗಂಟೆ ಅದಕ್ಕೆ ಅದರೊಳಗೆ ಇದ್ದಿತ್ತು. ಅಂದರೆ ಯಾವ ಪ್ರಾಬ್ಲಮ್ ಇರಲಿಲ್ಲ, ಮಳೆ ಬಂದಿಲ್ಲ. ಅವತ್ತು ಒಳ್ಳೆ ಮಳೆ ಬಿಟ್ಟಿದ್ದಿತ್ತು. ಅದೇ ಮಾರನೇ ದಿನ ಸಾಯಂಕಾಲ ತುಂಬ ಮಳೆ ಬರ್ತಾ ಇದ್ದಿತ್ತು. ಅದಕ್ಕೋಸ್ಕರ ಅದು ಕೆಲಸ ಮಾಡಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಗಿಡ ಎಲ್ಲ ನೋಡಿ ಫ್ರೆಂಡ್ಸ್, ಗಿಡ ಹಾಕಿ 3 ದಿನದಲ್ಲದೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಗಿಡ ಅಂದರೆ ಇವಾಗ ಗಿಡ ಎಲ್ಲ ಹಸಿರಾಗೇ ಇದೆ ನೋಡಿ. ನಾನು ಇಲ್ಲಿ ಬುಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದೆ ನೋಡಿ, ನಾನು ಮುಚ್ಚಿಟ್ಟಿದ್ದೆಲ್ಲ ಇಲ್ಲೇ ಇದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವತ್ತು ಗಡಿಬಿಡಿ ಮಾಡ್ಕೊಂಡು ಹಾಕಿದ್ದಲ್ಲ ನೋಡಿ. ಇಲ್ಲೆಲ್ಲ ಹುಲ್ಲೆಲ್ಲ ಹಾಗೆ ಉಳ್ಕೊಂಡು, ಅವೆಲ್ಲ ಹುಲ್ಲೆಲ್ಲ ಕಿತ್ತರು ನಾನು ಬಿಸಾಕಲಿಲ್ಲ, ಹಾಗೆ ಮುಚ್ಚಿಟ್ಟು ಹೋಗಿದ್ದೆ. ಅಂದರೆ ಮಳೆ ಬಂದು ತೊಳ್ಕೊಂಡು ಹೋಗುತ್ತೆ ಅಂತೇಳಿ ಎಲ್ಲ ಮುಚ್ಚಿ ಹೋಗಿದ್ದೆ. ಅದೇ ಮಾರನೇ ದಿನ ತುಂಬ ಮಳೆ ಬಂದಿತ್ತು. ಈಗ ನಾವು ಹಾಕುವಾಗ ಅದೇ ಹೇಳಿದ್ನಲ್ಲ, ಮಳೆಗಾಲ ಟೈಮಲ್ಲಿ ನಾವು ಮಳೆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಮಳೆ ಸಮಯದಲ್ಲಿ ನಾವು ಇದು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಸ್ಥಿತಿ ನೋಡಿ ನಾವು ಗೊಬ್ಬರ ಹಾಕಬೇಕು. ಯಾಕಂದರೆ ಗೊಬ್ಬರ ಹಾಕೋ ಸ್ವಲ್ಪ ಜಾಗ್ರತೆ ಮಾಡಿ ಹಾಕಬೇಕು. ಸರಿಯಾಗಿ ನಾವು ಗೊಬ್ಬರ ಹಾಕ್ತಾ ಬಂದರೆ ಗಿಡದಲ್ಲಿ ತುಂಬ ಹೂ ಸಿಗುತ್ತೆ ನನಗೆ ಮಳೆಗಾಲದಲ್ಲಿ. ಇವಾಗ ಮಳೆ ಈಗ ಅಂದರೆ ಜಾಸ್ತಿ ಮಳೆ ಇರೋಕ್ಕೋಸ್ಕರ ಈ ಸಮಯದಲ್ಲಿ ನಾವು ಮಣ್ಣು ಅಂದರೆ ಗಿಡದಲ್ಲಿ ಮಣ್ಣು ಸಹ ಒದ್ದೆಯಾಗಿರುತ್ತೆ. ಹಾಗೆ ನಾವು ಒದ್ದೆ ಆಗೋದ್ರಿಂದ ಗೊಬ್ಬರ ಹಾಕಿದರೆ ಏನಾಗುತ್ತೆ, ಬೇರು ಕೊಳ್ತು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೇರು ಕೊಳ್ತು ಹೋಗಿದರೆ ಹೆಚ್ಚು ಅದರಿಂದ ಹೆವಿ ಫರ್ಟಿಲೈಸರು ಕೂಡ ಹಾಕಬಾರ್ದು. ಹೆವಿ ಫರ್ಟಿಲೈಸರ್ ಅಂತೂ ಹಾಕಲೇಬಾರ್ದು. ಯಾಕಂದರೆ ನಾವೀಗ ಕೆಮಿಕಲ್ ಫರ್ಟಿಲೈಸರ್ ಏನಾದರೂ ಹಾಕಿದರೆ ಗಿಡಕ್ಕೆ ಮಳೆ ಬರುವಾಗ ಹಾಕಬಾರ್ದು. ಅಂದರೆ ಮಳೆಗೆ 1 ದಿನ ಗ್ಯಾಪ್ ಇಟ್ಟು ಒಂದು 4-5 ಗಂಟೆ ಬಿಸಿಲಕ್ಕಾದರೆ ನಾವು ಫರ್ಟಿಲೈಸರ್ ಏನಾದರೂ ಹಾಕ್ಬೋದು ಗಿಡಕ್ಕೆ. ಇಲ್ಲ ಅಂದರೆ ನಾವು ಹಾಕಿದರೆ ನಮ್ಮ ಗಿಡಕ್ಕೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನಾವು ಈಗ ಮಳೆ ಬರ್ತಾ ಇರುವಾಗ ನಾವು ಪಾಟಲ್ಲಿ ಮಣ್ಣು ತುಂಬ ಒದ್ದೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ಗಿಡದ ಬೇರು ಕೊಳ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಮಳೆ ಸ್ಥಿತಿ ನೋಡಿ ಹಾಕಬೇಕು. ಮಳೆ ಬರುತ್ತಾ ಇಲ್ವಾ, ಅಂದರೆ ಬಲ್ಗಿ ಗಿಡಕ್ಕೆ ಏನು ತೊಂದರೆ ಆಗುತ್ತೋ ಏನೋ ಅಂತ ನೋಡಿ ಹಾಕಬೇಕು. ಹಾಗೆ ಮಾಡಿದರೆ ಯಾವ ಸಮಸ್ಯೆನೂ ಇಲ್ಲ. ಮತ್ತು ನಾವು ಮಲ್ಗೆ ಗಿಡಕ್ಕೆ ಮಳೆಗಾಲದ ಹಾಕುವಂಥದ್ದು ಗೋಮೂತ್ರ ಹಾಕ್ಬೋದು ಅಂದರೆ ನಾವು ಮಳೆ ಬರುವಾಗ ಹಾಕಬಾರ್ದು. ಇವತ್ತಿಗೂ ದಿನ ಮಳೆ ಅಂದರೆ ಇವಾಗಂತೂ ದಿನ ಮಳೆ ಬರೋದಿಲ್ಲ. 1 ದಿನ ಬಿಟ್ಟು 1 ದಿನ ಮಳೆ ಬರುತ್ತೆ. ಬೆಳಗ್ಗೆ ಒಂದು 4-5 ಗಂಟೆ ಬಿಸಿಲು ಬಂದರೆ ಆವತ್ತು ನಾವು 1 ಲೀಟ್ರ್ ಗೋಮೂತ್ರ ತಂದು ಅದಕ್ಕೆ 1 ಲೀಟ್ರ್ ಗೋಮೂತ್ರಕ್ಕೆ 10 ಲೀಟ್ರ್ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೂ ಆಗುತ್ತೆ, ಗಿಡದ ಬುಡಕ್ಕೆ ಹಾಕಿದರೂ ಆಗುತ್ತೆ. ಆ ಥರ ಮಾಡಿದರೂ ಒಳ್ಳೆಯದು. ಮತ್ತು ವರ್ಮಿ ಕಂಪೋಸ್ಟ್ ಇದೆಯಲ್ಲ, ವರ್ಮಿ ಕಂಪೋಸ್ಟು ತಂದು ಹಾಕ್ಬೋದು. ಅದಕ್ಕೇನೂ ತೊಂದರೆ ಆಗೋದಿಲ್ಲ. ಅದು ಹಾಕಿದರೆ ವರ್ಮಿ ಕಂಪೋಸ್ಟ್ 1 ಮುಷ್ಟಿ ಹಾಕಿದರೆ ಸಾಕು. ಮತ್ತು ಅದೂ ಹಾಗೆ ಮಳೆ ನೋಡಿಯಲ್ಲಿ ಹಾಕಬೇಕು. ಮಳೆ ಬರುತ್ತಾ ಇಲ್ವೋ ನೋಡಿಕೊಂಡೇ ಹಾಕಬೇಕು. ಅಂದರೆ ಸ್ವಲ್ಪ ಮಳೆ ಬಂದಾಗ ಗಿಡಕ್ಕೆ ಸೆಟ್ ಆಗುತ್ತೆ. ಅದು ಒಂದೇ ಮಳೆ ಹಿಡಿದು ಬಿಡಲಿಲ್ಲ ಅಂದರೆ ಗಿಡಕ್ಕೆ ತುಂಬ ತೊಂದರೆ ಆಗುತ್ತೆ. ಗಿಡಕ್ಕೆ ಅಂದರೆ ಇವೆಲ್ಲ ಸ್ವಲ್ಪ ಸೆಟ್ ಆಗ್ಬೋದು, ಆಗೋದಿಲ್ಲ ಅಂತಲಿಲ್ಲ, ಆಗುತ್ತೆ, ಸೆಟ್ಟಾಗುತ್ತೆ. ಆದರೆ ಹೇಳೋಕ್ಕಾಗೋದಿಲ್ಲ, ನೋಡಿ ಹಾಕಬೇಕು, ಮಳೆ ಸ್ಥಿತಿ ನೋಡಿ ಹಾಕಬೇಕು. ಮತ್ತು ನೀಮ್ ಕೇಕ್ ಇದೆಯಲ್ಲ, ನೀಮ್ ಕೇಕ್ ಹಾಕಿದರೆ ಗಿಡಕ್ಕೆ ಯಾವ ರೋಗನೂ ಬರೋದಿಲ್ಲ. ಮಳೆಗಾಲದಲ್ಲಿ ನಾವು ನೀಮ್ ಕೇಕ್ ಹಾಕಿದರೆ ಬೆಸ್ಟ್ ಅಂದರೆ ಬೆಸ್ಟು, ತುಂಬ ಬೆಸ್ಟ್. ಅದನ್ನು ಹಾಕಿದರೆ ನೀಮ್ ಕೇಕನ್ನು
ಬುಡಕ್ಕೆ ಸ್ವಲ್ಪ ಹಾಕಿದರೆ ತುಂಬಾ ಒಳ್ಳೆಯದು. ಅದನ್ನು ಮಾಡ್ಬೋದು. ಇಲ್ಲಾಂದರೆ ಇದು ಎನ್ ಪಿ ಕೆ 1919 ಇದೆಯಲ್ಲ, ಅಥವಾ 2020 ಅದಾದರೂ ಅಡ್ಡಿಲ್ಲ. ಹಾಕಿ 1 ಲೀಟ್ರ್ ನೀರಿಗೆ 1 ಗ್ರಾಮ್ ಮಿಕ್ಸ್ ಮಾಡಿ ಹಾಕಿ ಸ್ಪ್ರೇ ಮಾಡಿದರೂ ಅದು ಒಳ್ಳೆಯದು. ಅಷ್ಟು ಮಾಡಿದರೆ ಗಿಡ ಇನ್ನು ಎಪ್ಸಮ್ ಸಾಲ್ಟ್ ಮಾತ್ರ 15 ದಿನಕ್ಕೊಮ್ಮೆ ಹಾಕಿದರೆ ಸಾಕು. ಎಪ್ಸಮ್ ಸಾಲ್ಟ್ ಹಾಕ್ಬೋದು 15 ದಿನಕ್ಕೊಂದ್ಸಲ. ಸ್ಪ್ರೇ ಮಾಡಿದರೂ ಆಗುತ್ತೆ, ಬುಡಕ್ಕೆ ಹಾಕಿದರೂ ಆಗುತ್ತೆ. ಅದು ಹಾಗೆ ಮಳೆ ಸ್ಥಿತಿ ನೋಡಿ ಹಾಕಬೇಕು, ಗಿಡಕ್ಕೇನು ತೊಂದರೆ ಆಗಬಾರ್ದು. ನನಗೆ ಹೇಳಿದ್ನಲ್ಲ ಆವತ್ತು ನಾನು ಹಾಕಿದ ಗಿಡ ಎಲ್ಲ ನೋಡಿ ಇದೆಲ್ಲ ಈಗ ಕಲರ್ ಎಲ್ಲೋ ಇದ್ರೆ ಇದೆಲ್ಲ ಹಸಿರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಹಸಿರಾಗಿ ಇದೆ ನೋಡಿ, ಇದೆಲ್ಲ ಹಸಿರಾಗಿ ಇದೆ ನೋಡಿ, ಚಿಗುರು ಬರ್ತಾ ಇದೆ. ಇನ್ನು ಈಗ ಅದು ಹೇಳಿದ್ನಲ್ಲ, ಇನ್ನು 1 ತಿಂಗಳು ನಾವು ಮೊಗ್ಗು ತೆಗಿಬೋದು ಗಿಡಕ್ಕೆ ಏನಾದರೂ ಹಾಕ್ತಿದ್ರೆ. ಮತ್ತು ಒಬ್ಬರು ಕಮೆಂಟಲ್ಲಿ ಕೇಳಿದ್ರು, ಅವ್ರಿಗೆ ನಾನು ರಿಪ್ಲೈ ಮಾಡಲಿಲ್ಲ. ಅವರು ಎಪ್ಸಮ್ ಸಾಲ್ಟ್ ಒಂದು ಗಿಡಕ್ಕೆ ಎಷ್ಟು, ಒಂದು ಚಿಕ್ಕ ಗಿಡಕ್ಕೆ ಎಷ್ಟು 1 ವರ್ಷದ ಗಿಡಕ್ಕೆ ಎಷ್ಟು ಹಾಕ್ಬೋದು ಅಂತ ಕೇಳಿದರು. ಅದಕ್ಕೆ ನಾನು ರಿಪ್ಲೈ ಮಾಡಲಿಲ್ಲ. ಈಗ ಹೇಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್, ಇವತ್ತು ಅದಕ್ಕೆ 1 ವರ್ಷದ ಗಿಡಕ್ಕೆ ನಾವೀಗ 1 ಟೇಬಲ್ ಸ್ಪೂನ್ ಒಂದು ಗಿಡಕ್ಕೆ ಹಾಕಿದ್ದು. ಒಂದು ಗಿಡಕ್ಕೆ 1 ಟೇಬಲ್ ಸ್ಪೂನು ಬೇಡ, ಒಂದು ಅಂಜದು ಒಂದು 4-5 ವರ್ಷದ ಗಿಡಕ್ಕೆ ನಡೀತದೆ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. 1 ವರ್ಷದ ಗಿಡಕ್ಕೆ ಅರ್ಧ ಸ್ಪೂನು ಅದು ಹಾಗೆ ಹಾಕಿದರೆ ಈಗ 15 ದಿನಕ್ಕೊಂದ್ಸಲ ನಾವು ಮಳೆ ಬರುವಾಗ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು, ಇಲ್ಲಾಂದರೆ ಬುಡಕ್ಕೂ ಹಾಕ್ಬೋದು ಮಳೆ ಬರೆದಿದ್ದಾಗ. ಈ ಜೂನಲ್ಲಿ ಅಷ್ಟೊಂದು ಮಳೆ ಬರೋದಿಲ್ಲ. ಅದನ್ನು ನೋಡಿ ನಾವು ಸ್ವಲ್ಪ ಅಂದರೆ ನಮಗೆ ಗೊತ್ತಾಗುತ್ತಲ್ಲ, ಬೆಳಿಗ್ಗೆ ಸಂಜೆ ಹೊತ್ತಲ್ಲಿ ನೋಡಿ ಹಾಕ್ಬೋದು. ಮಳೆ ಜೋರಾಗಿ ಇದ್ದಾಗ ಹಾಕೋದು ಬೇಡ. ಮಳೆ ನಿಂತ ಮೇಲೆ ಸ್ವಲ್ಪ ಮಣ್ಣು ಸಡ್ಲಿ ಮಾಡಿ ಬೇರು ಬಳಿ ಹಾಕದೆ ಹೆಚ್ಚು ಅಂದರೆ ಬೇರುಗಳಿಗೆ ಹಾಕುವಾಗ ಸ್ವಲ್ಪ ಬೇರಿಗೆ ತಾಗದಿದ್ದ ಮಾಡಿ, ಯಾಕಂದರೆ ಸೈಡಲ್ಲಿ ಹಾಕಬೇಕು. ಹಾಕುವಾಗ ಯಾವ ಗೊಬ್ಬರ ಹಾಕುವುದಾದ್ರೂ ಹಾಗೆ, ಅದು ಒಂದು ಗೊಬ್ಬರ ಅಂತೇಳಿ ಅಲ್ಲ, ಪ್ರತಿಯೊಂದು ಗೊಬ್ಬರನೂ ಹಾಗೆ ಸ್ವಲ್ಪ ದೂರದಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದು. ಮತ್ತು ತಪ್ಪು ಮಾಡಬಾರ್ದು. ಇಷ್ಟನ್ನ ಅಂದರೆ ಜಾಗೃತಿಯಾಗಿ ಮಾಡಬೇಕು. ಮಳೆ ಸ್ಥಿತಿ ಮತ್ತು ಗಿಡ ಸ್ಥಿತಿ ಎಲ್ಲ ನೋಡಿ ನಾವು ಗೊಬ್ಬರ ಹಾಕಬೇಕು. ಹಾಕಿದರೆ ಅದೇ ವರ್ಮಿ ಕಂಪೋಸ್ಟ್ ಹಾಕ್ಬೋದು, ಇಲ್ಲಾಂದರೆ ಅದೇ ನೇಮ್ ಕೇಕು, ಇಲ್ಲಾಂದರೆ ಗೋಮೂತ್ರ ಅದೇ ಹೇಳಿದ್ನಲ್ಲ, 1 ಲೀಟ್ರು ಗೋಮೂತ್ರಕ್ಕೆ 10 ಲೀಟ್ರ್ ನೀರು ಮಿಕ್ಸ್ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದು. ಅಷ್ಟು ಅದು ಮಾಡಿದ್ರೆ ಒಳ್ಳೆಯದು. ನಮಗೆ ಈ ವರ್ಷ ನಾನು ಗೋಮೂತ್ರ ಸಿಗಲಿಲ್ಲ, ಹಾಕಲಿಲ್ಲ. ನಾನು ಎಲ್ಲಾದರೂ ಗೋಮೂತ್ರ ತಗೊಂಡು ಬಂದು ಹಾಕ್ತೀನಿ. ಈ ವರ್ಷ ಅಷ್ಟು ನನಗೆ ಗಿಡನಷ್ಟು ನಾನು ಕೇರ್ ತಗೊಂಡಿದ್ದೆ. ನಾನು ಮೊಗ್ಗು ತೆಗಿಲಿಕ್ಕೆ ಮಾತ್ರ ಆಗಲಿಲ್ಲ. ಹಾಗೆ ಮತ್ತೊಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು, ನಿಮಗೆ ಎಷ್ಟು ಚೆಂಡು ಹೂ ಸಿಗುತ್ತೆ ಅಂತೇಳಿ. ನನಗೆ ಚೆಂಡು ಅಂದರೆ ಇವಾಗ ಅರ್ಧ ಚೆಂಡು ಹೂ ಸಿಗುತ್ತೆ. ನನಗೆ ತುಂಬ ದಿನದಿಂದ ಅರ್ಧ ಚೆಂಡೆ ಹೂ ಸಿಕ್ಕಿದೆ. ಅರ್ಧ ಚೆಂಡಕ್ಕಿಂತ ಸ್ವಲ್ಪ ಜಾಸ್ತಿ ಹೂ ಸಿಗುತ್ತೆ ಅಷ್ಟೇ. ಅದು ಒಂದೇ ಥರ ಹೇಳಲಿಕ್ಕಾಗೋದಿಲ್ಲ, ಒಂದೇ ಥರ ಮೊಗ್ಗು ಸಿಗುವುದು ಇಲ್ಲ. ಒಂದೊಂದ್ಸಲ 700 ಮೊಗ್ಗು ಸಿಗುತ್ತೆ, ಒಂದೊಂದ್ಸಲ 500 ಮೊಗ್ಗು ಸಿಗುತ್ತೆ, ಒಂದೊಂದ್ಸಲ 400 ಮೊಗ್ಗು ಸಿಗುತ್ತೆ, ಒಂದೊಂದ್ಸಲ 300 ಮೊಗ್ಗು ಸಿಕ್ಕಿದ್ರು ಸಿಗ್ಬೋದು. ಅದು ಹೇಳಿದ್ನಲ್ಲ, 300 ಮೊಗ್ಗು ಸಿಕ್ಕಿದ್ರು ನಾನು ಅಂಗಡಿಗೆ ಕೊಡೋದು. ತಗೊಳ್ತಾರೆ ಇಲ್ಲಿ ನಾವು ಕೊಟ್ಟಿದ್ರೆ, ಸ್ವಲ್ಪ ಹೂ ತಗೊಳ್ತಾರೆ. ಜಾಸ್ತಿ ಏನು ಕೊಡಬೇಕಂತೇಳಿ ಸ್ವಲ್ಪ ಹೂ ಮೊಗ್ಗು ಕೊಟ್ಟಿದ್ರು ತಗೊಳ್ತಾರೆ. ಮತ್ತು ಈಗ ಮೇಲ್ಗಡೆ ಇರೋದೆಲ್ಲ ಈ ಥರ ಮೊಗ್ಗೆಲ್ಲ ಮುಗ್ದಿದೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಕಟ್ ಮಾಡಿ ತೆಗೆಯೋದು. ಮೇಲೆ ಸ್ವಲ್ಪ ನಾವು ಕಟ್ ಮಾಡಿದ್ರೆ ನಡೀತೆ. ಅಂದರೆ ಫುಲ್ ನಾವು ಎಲೆ ಎಲ್ಲ ಫುಲ್ ಬೆಳ್ಕೊಂಡಿರುತ್ತೆ. ಅದಕ್ಕೆ ಅಂದರೆ ಗಾಳಿ ಆಡಲಿಕ್ಕೆ ಜಾಗ ಇರುವುದಿಲ್ಲ, ಉಸಿರಾಡಲಿಕ್ಕೆ. ಆವಾಗ ಏನು ಮಾಡಬೇಕು, ನಾವು ಮಧ್ಯೆ ಇರೋದೆಲ್ಲ ಸ್ವಲ್ಪ ಹೇಗೇನು ಬಿಸಿಲು ಬಂದಾಗ ಸ್ವಲ್ಪ ಕಟ್ ಮಾಡ್ಬೋದು. ಬಿಸಿಲು ಅಂದರೆ ನೋಡಿಕೊಂಡು ಕಟ್ ಮಾಡಬೇಕು. ಹಾಗೆ ಮಳೆ ಬರುವಾಗಲೇ ಕಟ್ ಮಾಡಬಾರ್ದು, ನೋಡಿ ಕಟ್ ಮಾಡಬೇಕು. ಇಷ್ಟು ಮಾಡಿದರೆ ನಮ್ಮ ಗಿಡ ಸೇಫ್ಟಿ, ಮತ್ತು ಗಿಡನೂ ಅಂದರೆ ಮೊಗ್ಗು ಚೆನ್ನಾಗಿ ಆಗುತ್ತೆ. ಇಷ್ಟು ಮಾಡಿದರೆ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೂ ನೋಡಿ ಎಲ್ಲ ಚಿಗುರು ಬಂದಿದೆ ನೋಡಿ. ಎಲ್ಲದನ್ನೂ ಇವಾಗ ಚಿಗುರು ಬಂದಿದ್ದಿದೆ. ಇವೆಲ್ಲ ಒಂದ್ಸಲ ಇವಾಗ ಮೊಗ್ಗಾಗೋ ಗಿಡ ಇದೆಲ್ಲ ಮೊಗ್ಗಾಗಲಿಕ್ಕೆ ರೆಡಿ ಆಗ್ತಾಯಿದೆ ನೋಡಿ. ಎಲ್ಲ ಗಿಡನೂ ಚಿಗುರು ಬಂದಿದೆ ನೋಡಿ. ಪ್ರತಿಯೊಂದು ಗಿಡನೂ ಚೆನ್ನಾಗಿ ಚಿಗುರು ಬಂದಿದೆ. ಒಂದು ಮಳೆ ಬಂದ ಮೇಲೆ ಇವಾಗ ಚಿಗುರು ಬಂದಿದ್ದಿದೆ ಎಲ್ಲ. ಅವತ್ತೊಂದಿನ ಒಂದು ಮಳೆ ಬಂದಿತ್ತು. ಮೊನ್ನೆ ನಾನು ನೆಲಗಡಲೆ ಹಿಂಡಿ ಹಾಕಿದ್ನಲ್ಲ, ಸ್ವಲ್ಪ ಬುಡ ಎಲ್ಲ ಸಡ್ಲು ಮಾಡಿ ಹಾಕಿದ್ನಲ್ಲ. ಅಂದರೆ ಬುಡನ ನಾವು 15 ದಿನಕ್ಕೊಂದ್ಸಲ ಬುಡ ಸಡ್ಲು ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ
ಈಗ ನಾನು ಹೇಳಿದ್ನಲ್ಲ ಗಿಡಗಳಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಈ ಥರ ನೋಡಿ, ಇದರಲ್ಲಿ ಮೊಗ್ಗು ಸಹ ಆಗುವುದಿಲ್ಲ ಜಾಸ್ತಿ. ಮೇಲ್ಗಡೆ ಒಂದೊಂದು ಮೊಗ್ಗಾಗುತ್ತೆ, ಇದು ಒಂದು ಗಿಡ ಮಾತ್ರ ಬರೀ ಎಲೆನೇ ತುಂಬಿಕೊಂಡಿದ್ದೀನಿ ನೋಡಿ. ಇದರಲ್ಲಿ ಈ ಥರ ಸೊಪ್ಪೆಲ್ಲ ಬೆಳ್ಕೊಂಡ್ರೆ ಇದನ್ನ ಒಂದೇ ಹಾಗೆ ಉರ್ಬಿ ತೆಗಿಬೇಕು, ಇಲ್ಲ ಅಂದರೆ ಮಧ್ಯೆ ಒಂದೊಂದು ಎಗೆ ಕಟ್ ಮಾಡಿದರೆ ಇದನ್ನು ನಾವು ಕಟ್ ಮಾಡಿ ನೆಡ್ಬೋದು. ಅಂದರೆ ಇದನ್ನೀಗ ಇದೆಲ್ಲ ನಮಗೆ ಕಟ್ ಮಾಡಿದರೆ ವೇಸ್ಟ್ ಆಗುತ್ತೆ ಅನಿಸುತ್ತಲ್ಲ, ಅದಕ್ಕೋಸ್ಕರ ನಾವು ಇದು ಒಂದೊಂದು ಎಗೆನೆಲ್ಲ ಕಟ್ ಮಾಡಿ ನೆಡ್ದು ತುಂಬ ಗಿಡನೂ ಆಗುತ್ತೆ, ಗಿಡಕ್ಕೂ ತುಂಬ ಒಳ್ಳೆಯದಲ್ವ. ಅದಕ್ಕೋಸ್ಕರ ನಾವು ಈ ಥರ ಎಲೆ ಬಂದರೆ ಇಟ್ಕೊಳ್ಬಾರ್ದು, ಅದನ್ನು ನಾವು ಮಧ್ಯೆ ಸ್ವಲ್ಪ ಎಗ್ಗಿನೆಲ್ಲ ಕಟ್ ಮಾಡ್ತಾ ಇರಬೇಕು, ಆವಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಮೊಗ್ಗು ಸಹ ಹಾಗೆ. ಇದು ನೋಡಿ ಇಷ್ಟು ಇದರ ಚಿಕ್ಕದಿದೆ ನೋಡಿ, ಇದರಲ್ಲಿ ಮೊಗ್ಗಾಗೋದಂದರೆ ಯಾವ ಗಿಡದಲ್ಲೂ ಮೊಗ್ಗಾಗೋದಿಲ್ಲ ಇಷ್ಟು, ಇದರಲ್ಲಿ ಮಾತ್ರ ತುಂಬ ಮೊಗ್ಗಾಗುತ್ತೆ. ಗ್ರೋ ಬ್ಯಾಗಲ್ಲಿದೆ ಅದು, ಗಿಡದಲ್ಲಿ ಮಾತ್ರ ತುಂಬ ಯಾವಾಗಲೂ ಮೊಗ್ಗು ಹಾಕ್ತಾ ಇರುತ್ತೆ. ಅದರಲ್ಲಿ ನೀವು ಗೊಬ್ಬರ ಹಾಕಲಿಲ್ಲ ಅಂದ್ರೆ ನಡೀತದೆ, ಮೊಗ್ಗು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಒಂಥರ ತೆಳ್ಳಗಿದೆ ಗಿಡ, ಅದು ತುಂಬ ಚೆನ್ನಾಗಾಗುತ್ತೆ ಅದರಲ್ಲಿ. ಇದು ಮಾತ್ರ ಹಳೆಯ ಗಿಡ, ತುಂಬ ಹಳೆಯ ಗಿಡ, ಇದು ತುಂಬ ಹಳೆಯದಕ್ಕೋಸ್ಕರ ಇದು ಹಾಗೆ ಮೇಲ್ಗಡೆ ಮಾತ್ರ ಚಿಗುರುತ್ತೆ. ಅಂದರೆ ಪಾಟ್ ಎಲ್ಲ ಒಡೆದೋಗಿದೆ, ಪಾಟ್ ಒಡೆದೋಗೋಸ್ಕರ ನೋಡಿ ಇದು ಮಣ್ಣಿಲ್ಲಲ್ಲ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿಲ್ಲ, ಹಾಗೇ ಇದೆ ಅದು. ಇನ್ನು ಬರುವ ವರ್ಷ ಎಲ್ಲ ಚೇಂಜ್ ಮಾಡ್ಕೊಳ್ಬೇಕು. ಅದನ್ನು ಚೇಂಜ್ ಮಾಡಿದ ಮೇಲೆ ಅಂದರೆ ಗಿಡ ಮತ್ತೆ ಪುನಃ ನಾವು ಅದನ್ನು ಅದಕ್ಕೆ ಮರು ಜನ್ಮ ಕೊಟ್ಟಾಗೆ ಆಗುತ್ತೆ. ಮತ್ತು ಪುನಃ ಅದು ಬೇರೆ ಅದು ಈಗವಾಗ ಅಂದರೆ ಬೇರೆಲ್ಲ ಅದು ಮಣ್ಣಿಲ್ಲದೆ ಬೇರೆಲ್ಲ ಗಟ್ಟಿಯಾಗಿ ಅದಕ್ಕೆ ಕೆಲವು ಪಾಟಲ್ಲಿ ಬೇರೆಲ್ಲ ಹೊರಗಡೆ ಬರಲಿಕ್ಕೆ ಶುರುವಾಗಿದೆ, ಹೊರಗಡೆ ಬಂದಿದೆ ಬೇರೆಲ್ಲ. ಬೆಳಗ್ಗೆ ಮೊಗ್ಗು ತೆಗೆದಿದ್ದು ನೋಡಿ, ಮಳೆ ಬರುತ್ತೆ ಅಂತೇಳಿ ಸ್ವಲ್ಪ ಮೊಗ್ಗು ಸ್ವಲ್ಪ ಸಿಗುವುದು, ಅದೆಲ್ಲೂ ಒಂದು 10-15 ಮೊಗ್ಗು ಉಳ್ಕೊಳ್ಳುತ್ತೆ. ಗಡ್ಬಿಡಿ ಮಾಡ್ಕೊಂಡು ಬೆಳಿಗ್ಗೆ ಮೋಡ ಇರುತ್ತೆ, ಮಳೆ ಬರುತ್ತೋ ಅನ್ನೋಗಿರುತ್ತೆ. ಗಡ್ಬಿಡಿಯಲ್ಲಿ ಆ ಮೊಗ್ಗು ಇದ್ದರೆ ಹುಳವಾಗುತ್ತಲ್ಲ, ಅದಕ್ಕೋಸ್ಕರ ತೆಗೆಯೋದು. ಆದರೂ ಉಳ್ಕೊಂಡಿದೆ ನೋಡಿ. ಈಗ ಸಂಜೆ ಹೊತ್ತಲ್ಲಿ ನಾವು ವಿಡಿಯೋ ಮಾಡ್ತಾ ಇರೋದು. ಈ ಕಡೆ ಇದರಲ್ಲೂ ಮೊಗ್ಗು ಆಗ್ತಾನೆ ಇರಲಿಲ್ಲ ಫ್ರೆಂಡ್ಸ್. ಇದನ್ನು ನಾನು ಕಟ್ ಮಾಡಿ ಬುಡ ಅಂತೂ ತುಂಬ ಗಟ್ಟಿಯಾಗಿತ್ತಿತ್ತು. ಇದರಲ್ಲಿ ಬುಡ ತುಂಬ ಗಟ್ಟಿಯಾಗಿತ್ತು, ಅದನ್ನೆಲ್ಲ ಕಡ್ಡಿ ಹಾಕಿ ಅಗ್ದು ಇವಾಗ ಇದರಲ್ಲಿ ಮೊಗ್ಗು ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಬುಡ ಸಡ್ಲಾಗಿದ್ದರೆ ಬುಡಕ್ಕೆ ಮತ್ತು ನಾವು ಸಡ್ಲಾಗುವಂಥದ್ದು ಏನಾದರೂ ಹಾಕ್ತಾಯಿದ್ರೆ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಹೆಲ್ದಿಯಾಗಿ ಬರೋದಲ್ಲದೆ ಮೊಗ್ಗು ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ನಾ ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಬಂದಿದ್ದು. ನಾ ಈ ವರ್ಷ ಸುಡುಮಣ್ಣು ಮಾತ್ರ ಹಾಕಲಿಲ್ಲ. ನಾನು ಬೆಂಗಳೂರಿಗೆ ಹೋಗುವಾಗ ಹೋದ ವರ್ಷ ಸುಡುಮಣ್ಣು ಹಾಕಿದ್ದಕ್ಕೆ ನಾನು ಬರುವಷ್ಟರಲ್ಲಿ ಅದು ಸುಟ್ಟೋಗಿತ್ತು, ಗಿಡ ಎಲ್ಲ ಸುಟ್ಟೋಗಿತ್ತು. ಅಂದರೆ ನೀರು ಹಾಕ್ಲಿಕ್ಕಾಗಲಿಲ್ಲ, ಎಲ್ಲ ಸುಟ್ಟೋಗಿತ್ತು. ಸುಟ್ಟೋಗೋಕ್ಕೋಸ್ಕರ ಅಂದರೆ ನಾನು ಬಂದು ಗಿಡನೆಲ್ಲ ಪುನಃ ಅದನ್ನು ಕಟ್ ಮಾಡಿ ಎಲ್ಲ ಅದಕ್ಕೆ ಬೇಕಾಗುವಂತೆಲ್ಲ ಹಾಕಿದ ಮೇಲೆ ಅದು ಗಿಡ ಸ್ವಲ್ಪ ಹೂ ಬರಲಿ ಶುರುವಾಗಿದ್ದು. ಕೆಲವೊಂದು ಗಿಡದಲ್ಲಿ ಮೊಗ್ಗೆ ಬರ್ತಾ ಇರಲಿಲ್ಲ. ಒಳ್ಳೊಳ್ಳೆ ತುಂಬ ಮೊಗ್ಗು ಆಗೋ ಗಿಡ ಎಲ್ಲ ಹಾಗೆ ಆಗಿತ್ತು. ಮೊಗ್ಗು ಆಗ್ತಿರಲಿಲ್ಲ, ಅಂದರೆ ನಾವು ಹಾಕಿ ಸುಡುಮಣ್ಣು ಪವರ್ ಜಾಸ್ತಿಯಾಗಿ ತುಂಬ ಬಿಸಿಲಿದ್ದಿತ್ತು. ಅದಕ್ಕೋಸ್ಕರ ನಾನು ಒಂದು 15 ದಿನವೇ ಇರಲಿಲ್ಲ ಅನ್ಸುತ್ತೆ ನಾನು ಊರಲ್ಲಿ. ಅಷ್ಟರೊಳಗೆ ಎಲ್ಲ ನಾನು ಬರೋ 1-2 ಸಲ ನಮ್ಮ ಅಕ್ಕ ಬಂದು ನೀರು ಹಾಕಿ ಹೋಗಿದ್ರಂತೆ, ಆದರೂ ಅದು ಸಾಕಾಗಲಿಲ್ಲ. ಅದು ಸಾಯಲಿ ಇನ್ನೂ ಒಂದು 10 ದಿನ ಲೇಟ್ ಅಂದಿರೆ ನನಗೆ ಮಲ್ಲಿಗೆ ಗಿಡ ನಾನು ಮಾಡಲಿಕ್ಕೆ ಇಲ್ಲ, ಮಲ್ಲಿಗೆ ಗಿಡ ಮಾಡೋದು ಬಿಡಬೇಕಿತ್ತು. ಆ ಸ್ಥಿತಿ ಆಗಿತ್ತು ಗಿಡಕ್ಕೆ. ನಾನು ಮಾತ್ರ ಆ ಗಡಿಬಿಡಿಯಲ್ಲಿ ವೀಡಿಯೋ ಮಾಡಲೂ ಇಲ್ಲ. ವೀಡಿಯೋ ಮಾಡಿದರೆ ನಿಮಗೆ ಎಲ್ಲರಿಗೂ ಗೊತ್ತಾಗ್ತಿತ್ತು ನನ್ನ ಗಿಡ ಯಾವ ಥರ ಇದ್ದಿತ್ತು ಅಂತೇಳಿ. ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಇದ್ದಿತ್ತು ಗಿಡ. ಇಷ್ಟು ಮಾಡಿದ ಮೇಲೆ ಇಷ್ಟ ಆಗಿದೆ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ತುಂಬ ಕತ್ಲಾಗ್ತಾ ಬಂತು. ಆವಾಗಲೇ ನಾನು 6:45ಕ್ಕೆ ಮೇಲ್ಗಡೆ ಬಂದಿದ್ದೆ. ಬಂದು ನಾನು ಇವಾಗ 1/4 ಗಂಟೆ ಹೊತ್ತಾಯಿತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.